ನಾವು ಅಪ್ಪು ಫ್ಯಾನ್ಸ್ ಒಂಥರ ಸಿಂಹ ಥರ. ಈಸ್ ದಿನ ಹಶು ಇರಲಿಲ್ಲ, ಇವಾಗ ಕೆಣ್ಕಿ ಹಶು ತರಿಸಿದ್ದೀರಾ. ಇನ್ಮೇಲೆ ಪ್ರತಿಯೊಂದು ರೆಕಾರ್ಡು ಬೇಟೆ ಆಡೋದೆ. ಟಾರ್ಗೆಟ್ ನೀವು ಫಿಕ್ಸ್ ಮಾಡಿ ರೆಕಾರ್ಡ್ಸ್ ನಾವು ಹೊಡಿತೀವಿ. ಇದನ್ನ ಬಿಲ್ಡಪ್ ಅಂದ್ಕೊಂಡ್ರೆ ಬಿಲ್ಡಪ್ ಅಂದ್ಕೊಳ್ಳಿ, ಫ್ಯಾನಿಸಮ್ ಅಂದ್ಕೊಂಡ್ರೆ ಫ್ಯಾನಿಸಮ್ ಅಂದ್ಕೊಳ್ಳಿ. ನಾವು ನಡೆಸ್ತಾ ಇರೋದು ಅಪ್ಪು ಫ್ಯಾನ್ಸ್ಗೋಸ್ಕರ ಈ ಚಾನಲ್ನ. ಅಪ್ಪು ಫ್ಯಾನ್ಸ್ ನೋಡಿದ್ರೆ ಅಷ್ಟೇ ಸಾಕು, ನೀವು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ. ತುಂಬ ಜನರು ಬೇರೆಯವ್ರ ಫ್ಯಾನ್ಸ್ ಇಷ್ಟಪಡ್ಕೊಂಡು ನೋಡ್ತಾರೆ ಚಾನಲ್ನ. ಅವ್ರಿಗೆ ಇಷ್ಟ ಆದರೆ ಅವ್ರು ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದರೆ ನೋಡಲ್ಲ. ನಾವು ಸಬ್ಸ್ಕ್ರೈಬರ್ಸ್ಗೋಸ್ಕರ, ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ ಮಾಡ್ತಾಯಿಲ್ಲ ಚಾನಲ್ನ. ನಮ್ಮದೇ ಆದಂಥ ಬೇರೆ ಕೆಲಸಗಳಿದ್ದಾವೆ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜಯ. ಎಸ್, ಆ ಬೇಜಾರೆಲ್ಲ ಕಳೆದೋಯ್ತು, ಆ ಕಾಲ ಮುಗ್ದೋಯ್ತು. ನಮ್ಮ ಅಪ್ಪು ಫ್ಯಾನ್ಸ್ ಜೋಶ್ ಮತ್ತೆ ವಾಪಸ್ ಬಂತು. ಇನ್ಮೇಲೆ ನಮ್ಮ ಪವರ್ ಹೌಸ್ ಮೋಟಿವೇಶನ್ ಏನು, ಯೂನಿಟಿ ಏನು, ಆ ಇಂಟೆನ್ಷನ್ ಏನು, ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ಈ ಚಾನಲ್ ಕ್ರಿಯೇಟ್ ಮಾಡೋದು ಪ್ರತಿಯೊಬ್ಬ ಅಪ್ಪು ಬಾಸ್ ಫ್ಯಾನ್ ಆ್ಯಕ್ಟಿವ್ ಮಾಡ್ಸೋಕ್ಕೆ, ಯೂನಿಟಿ ಮಾಡಿಸೋಕ್ಕೆ, ಒಂದು ಕಡೆ ಸೇರ್ಸೋಕ್ಕೆ. ಸೊ ಅದೇ ನಮ್ಮ ಇಂಟೆನ್ಷನ್. ಅದನ್ನು ನಾವು ನಡ್ವರ್ಸ್ಕೊಂಡು ಹೋಗ್ತಾ ಇದ್ರೆ ಅಷ್ಟೇ ಸಾಕು. ಇವರತ್ನ ಸ್ಟಾರ್ಟಿಂಗ್ ಟೈಮಲ್ಲಿ ನಾನು ಆ್ಯಕ್ಟಿವ್ ಇದ್ದೆ, ಎಂಡಿಂಗ್ ಟೈಮಲ್ಲಿ ಆ್ಯಕ್ಟಿವ್ ಇರಲಿಲ್ಲ. ಬಟ್ ನಮ್ಮ ಅಪ್ಪು ಫ್ಯಾನ್ಸ್ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಇವಾಗ ನಾನು ಮಾತು ಕೊಡ್ತೀನಿ, ನೀವೇನು ನನಗೆ ಇನ್ಆ್ಯಕ್ಟಿವ್ ಹೋಗಲ್ಲ ಅಂತ. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಕೆಣ್ಕಿ ಸುಮ್ಮನೆ ಏನೋ ಮಾಡಿದ್ದಾರೆ. ನಾನು ಯಾವ ಹೀರೋ ಫ್ಯಾನ್ಸು ಟಾರ್ಗೆಟ್ ಮಾಡ್ಕೊಂಡು ವೀಡಿಯೋ ಮಾಡಲ್ಲ. ಮಾಡಿದಾಗ ಬೇಕಾದ್ರೆ ನೀವು ಓಪನಾಗಿ ಮಾತಾಡ್ಕೊಳ್ಳಿ. ಅವಾಗವರೆಗೂ ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಿಸ್ ಚಾನಲ್ ಇಸ್ ಫಾರ್ ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಫಾರ್ ಆಲ್ ಅದರ್ ಹೀರೋ ಫ್ಯಾನ್ಸ್ ಹೂ ಲೈಕ್ ಅಪ್ಪು ಬಾಸ್ ಅಷ್ಟೇ. ಎಷ್ಟು ಬಿಟ್ಟು ನಾನು ಹೇಳೋಕ್ಕೆ ಹೋಗಲ್ಲ. ಸೊ ಅಪ್ಪು ಬಾಸ್ ನೆಕ್ಸ್ಟ್ ಮೂವಿ ಪ್ರಾಜೆಕ್ಟ್ಸ್ ಅದೇನೇನು ಇದ್ದಾವೆ. ಅಪ್ಕಮಿಂಗ್ ಪ್ರಾಜೆಕ್ಟ್ ಇಸ್ ಜೇಮ್ಸ್. ನಮ್ಮ ಚೇತನ್ ಕುಮಾರ್ ಅವ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಅದು. ನಮ್ಮೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ 4 ವರ್ಷದಿಂದ ಕಾಯ್ತಾ ಇರುವಂತಹ ಪ್ರಾಜೆಕ್ಟ್. 4 5 ಆಗ್ಬಿಡ್ತೀವಿ. ಆಗ 2021 ಮಂತಲ್ಲಿ 5 ವರ್ಷ ಆಗೋಯ್ತು. ನಾ ಈ ಮೂವಿಗೆ ತುಂಬ ಕಾತರದಿಂದ, ತುಂಬ ಜೋಶಿಂದ ಕಾಯ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಹೇಟರ್ಸು ಇದ್ರ ಬಗ್ಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಅವರು ನಡೆಸ್ತಾ ಇರಿ, ನಾವು ನಡೆಸ್ತೀವಿ. ಬಿಕಾಸ್ ಈ ಮೂವಿ ರಿಲೀಸ್ ಟೈಮಲ್ಲಿ ಆಗೋ ಕ್ರೇಜ್, ಆಗೋ ಸೆಲೆಬ್ರೇಷನ್ಸ್ ಪ್ರತಿಯೊಬ್ಬರು ನೋಡ್ಕೊಳೋ ಥರ ಇರ್ತವೆ. ಬಿಕಾಸ್ ದಿಸ್ ಮೂವಿ ಆ್ಯಸ್ ಹ್ಯೂಜ್ ಫ್ಯಾನ್ ಬೇಸ್. ಪ್ರತಿಯೊಬ್ಬ ಅಪ್ಪು ಬಾಸ್ ಫ್ಯಾನ್ ಈ ಮೂವಿಗೆ ಕಾಯ್ತಾ ಇದ್ದಾನೆ. ಜೇಮ್ಸ್ ಇಸ್ ಡ್ರೀಮ್ ಪ್ರಾಜೆಕ್ಟ್ ಆಫ್ ಚೇತನ್ ಕುಮಾರ್ ಸರ್ ಆ್ಯಂಡ್ ಡ್ರೀಮ್ ಮೂವಿ ಫಾರ್ ಆಲ್ ಅಪ್ಪು ಬಾಸ್ ಫ್ಯಾನ್ಸ್. ಆ ಪ್ರಾಜೆಕ್ಟ್ನ ಸೈಡ್ಗಿಟ್ರೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದುಬಿಟ್ಟು ದಿನಾಕರ್ ತೂಗುದೀಪ್ ಅವ್ರ ಜೊತೆ ನಾವು ಅಪ್ಪು ಬಾಸ್ ಅವರು ಜಯನ ಕಂಬೈನ್ಸ್ ಅವರ ಪ್ರೊಡಕ್ಷನ್ ಕಂಪ್ನಿಯಲ್ಲಿ ಒಂದು ಮೂವಿ ಮಾಡ್ತವ್ರೆ. ಸೊ ದ್ಯಾಟ್ ಶೂಟಿಂಗ್ ವಿಲ್ ಬಿ ಶಾರ್ಟ್ ಲೇಟರ್. ಆ ಶೂಟಿಂಗ್ ನೆಕ್ಸ್ಟ್ ಒಂದು ಸ್ವಲ್ಪ ದಿವಸ ಬಿಡ್ಕೊಂಡು ಮಾಡ್ತಾರೆ. ಆ ಶೂಟಿಂಗು ಮತ್ತು ಅದ್ರ ಜೊತೆ ಇನ್ನೊಂದು ಮೂವಿ ಶೂಟಿಂಗ್ ಕೂಡ ಮಾಡ್ತಾರೆ. ಅದು ಡೈರೆಕ್ಟರ್ ನನಗೇನೋ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಇಲ್ಲ. ಬಟ್ ಪ್ರೊಡಕ್ಷನ್ ಟೀಮ್ ಬಂದ್ಬಿಟ್ಟು RRR ಪ್ರೊಡಕ್ಷನ್ಸ್ ಅಂತ. ಸೊ ಇಫ್ ಐ ಆಮ್ ನಾಟ್ ರಾಂಗ್, ಪೈಲ್ವಾನ್ ಪ್ರೊಡ್ಯೂಸರ್ಸ್ ಅವರೇ. ಸೊ ಅದು ಸೆಕೆಂಡ್ ಮೂವಿ ಇದು. ಸೊ ನಾವು ಅಪ್ಪೋಸ್ ಜೊತೆ ಮೂವಿ ಮಾಡ್ತಾರೆ. ಆ ಪೋಸ್ಟರ್ ಅಂತೂ ತುಂಬ ಸಕ್ಕದೆ, ತುಂಬ ಖಡಕ್ ಆಗಿದೆ. ಇಲ್ಲಿ ನೋಡಿ ಪೋಸ್ಟರು ಕೆಳಗೆ ವಾರ್ ಬಗ್ಗೆ ಏನೋ ಒಂದು ಸ್ಲೋಗನ್ ಹಾಕೋರೆ, ಒಂದು ಕೊಟೇಶನ್ ಕೊಟ್ಟವ್ರೆ. ಅಪ್ಪು ಬಾಸ್ ಲುಕ್ ನೋಡಿದ್ರೆ ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಅದೊಂದು ಸ್ಕೆಚ್ ಅಷ್ಟೇ ಆಗಿರ್ಬೋದು. ಬಟ್ ಆ ಸ್ಕೆಚ್ನ ಏನಕ್ಕೆ ಮಾಡಿಸ್ತಾರೆ ಅಂದರೆ ಅಪ್ಪು ಬಾಸ್ನ ಅವ್ರು ಹೆಂಗೆ ನಮ್ಮ ವ್ಯೂವರ್ಸ್ಗೆ ತೋರಿಸ್ಕೊಬೇಕು ಅಂತ ಅನ್ಕೊತಾ ಇದ್ದಾರೆ ಮೂವಿಯಲ್ಲಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರ ಸ್ಕೆಚ್ ಮಾಡಿಸಿದ್ದಾರೆ. ಸಖತ್ತಾಗಿದೆ ಸ್ಕೆಚ್ ಅಂದು, ಸಖತ್ ಕ್ಲಾಸ್ ಆಗಿದೆ. ಒಂಥರ ನಮಗಿನ್ನ ಎಕ್ಸ್ಪೆಕ್ಟೇಷನ್ಸ್ ತುಂಬ ಒಂದು ರೇಂಜಿಗೆ ತೊಗೊಂಡೋಗ್ತದೆ. ಸೊ ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್, ನಮಗೆ ಎಕ್ಸ್ಪೆಕ್ಟೇಷನ್ಸ್ ಅದು ಹೆಂಗಿದೆ ಅನ್ನೋದು ನಾವು ಮುಂದೆ ತೋರಿಸ್ತೀವಿ. ಬಿಕಾಸ್ ಈ ಸ್ಕೆಚ್ ಇಟ್ ಇಸ್ ಟು ಅರ್ಲಿ ಫಾರ್ ಎನಿಥಿಂಗ್. ಬಟ್ ಇದನ್ನು ನೋಡ್ತಾ ಇದ್ರಂತೂ ನನಗೇನೋ ಆರ್ಮಿ ಟೈಪ್ ಅವ್ರ ಇಲ್ಲ ಅಪ್ಪು ಬಾಸ್ ಏನೋ ದೊಡ್ಡ ಗ್ಯಾಂಗ್ಸ್ಟರಾ ಇಲ್ಲ ಏಜೆಂಟ್, ಸೀಕ್ರೆಟ್ ಏಜೆಂಟ್ ಏನೋ ಗೊತ್ತಾಗ್ತಿಲ್ಲ. ಸೊ ನನಗೇನೋ ಕ್ಲಾರಿಟಿ ಬಂದಾಗ ಬೇಕಾದ್ರೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋಸ್ ಮಾಡೋಣ. ಸೊ ಅದಾದಮೇಲೆ ದೆರ್ ಈಸ್ ಒನ್ ಮೋರ್ ಮೂವಿ ವಿತ್ ಸಂತೋಷ್ ಆನಂದರಾಮ್ ಸರ್. ಇಟ್ ಈಸ್ ಗೋಯಿಂಗ್ ಟು ಬಿ ಆ್ಯಕ್ಷನ್ ಮೂವಿ. ತುಂಬ ಜನ ಏನು ಅನ್ಕೊತಾ ಇದ್ರು, ಸಂತೋಷ್ ರಾಮ್ ಸರ್ ಜೊತೆ ಮತ್ತೆ ಮೂವಿ ಮಾಡ್ತವ್ರೆ, ಮತ್ತೆ ಇನ್ನೊಂದು ಫ್ಯಾಮಿಲಿ ಕಾನ್ಸೆಪ್ಟ್, ಇನ್ನೊಂದು ಫ್ಯಾಮಿಲಿ ಆಡಿಯನ್ಸ್ ಬೇಸ್ಡ್ ಮೂವಿ ಇರುತ್ತೆ. ನಾವು ಅಪ್ಪು ಫ್ಯಾನ್ಸ್ಗೆ ಮತ್ತೆ ಬೋರ್ ಆಗುತ್ತೆ, ನಮ್ಮೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಮತ್ತೆ ಅದೇ ಜಾನ್ರಲ್ಲಿ ತೆಗೆದ್ರೆ ಬೋರ್ ಆಗುತ್ತೆ ಅಂತ ತುಂಬ ಜನ ಮಾತಾಡ್ಕೊತಾರೆ. ಬಟ್ ಅದೊಂದು ಫ್ಯಾಕ್ಟ್ ಇಸ್ ದಟ್ ಅದೊಂದು ಆ್ಯಕ್ಷನ್ ಮೂವಿ. ಸೊ ನಮ್ಮ ಸಂತೋಷ್ ರಾಮ್ ಸರ್ ಓಪನಾಗಿ ಬಂದು ಒಂದು ಇಂಟರ್ವ್ಯೂ ಹೇಳಿದ್ರು, ನಾನು ಅಪ್ಪು ಬಾಸ್ಗೋಸ್ಕರ ಒಂದು ಆ್ಯಕ್ಷನ್ ಮೂವಿ ಪೆನ್ ಮಾಡ್ತಾಯಿದ್ದೀನಿ, ಐ ಆಮ್ ಪೆನ್ನಿಂಗ್ ಆನ್ ಆ್ಯಕ್ಷನ್ ಮೂವಿ ಸ್ಕ್ರಿಪ್ಟ್. ಸೊ ಆ ಮೂವಿ ಬಾಸ್ಗೆ ಏನೋ ಇಟ್ ಈಸ್ ಸ್ಟಿಲ್ ಇನ್ ಇನಿಷಿಯಲ್ ಸ್ಟೇಜಸ್. ಬಟ್ ನಾವು ಬಾಸ್ ಆಲ್ರೆಡಿ ಅಂದಿದ್ದಾರೆ, ಇದು ಕನ್ಫರ್ಮೇಷನ್ ಆಗೋಗಿದೆ. ನಮ್ಮ ಸಂತೋಷ್ ರಾಮ್ ಸರ್ ಒಫಿಷಿಯಲಾಗಿ ಟ್ವೀಟ್ ಕೂಡ ಹಾಕಲಾಗಿದೆ. ಸೊ ಹಾಕ್ಬಿಟ್ಟಿದ್ದಾರೆ. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಮ್ಮೆಲ್ಲ ಫ್ಯಾನ್ಸ್ಗೆ ಒಂದು ಜೋಶ್ ಇರುತ್ತೆ, ಒಂದು ನೆಕ್ಸ್ಟ್ ಲೆವೆಲ್ ಆದಂತಹ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಒಂದು ಇಮ್ಯಾಜಿನೇಷನ್ ಇರುತ್ತೆ. ನೋಡಿ, ನಾನು ಹೇಳೋದೊಂದೇ, ನಮ್ಮ ಫ್ಯೂಚರ್ ಮೂವೀಸ್ ಬಿಟ್ಬಿಟ್ಟು ನಮ್ಮ ನೆಕ್ಸ್ಟ್ ಮೂವಿ ಏನು ಬರ್ತಿದೆ ಜೇಮ್ಸ್, ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ಜೇಮ್ಸ್ ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ.
ನೀವೇನಾದರೂ ಮತ್ತೆ ಈ ಜೇಮ್ಸ್ ಬಿಟ್ಬಿಟ್ಟು ನಾವು ಅದಕ್ಕೆ ಕಾಯ್ತೀನಿ ಅವ್ರ ಜೊತೆ ಮಾಡ್ತಿರೋದು ಮೂವಿಗೋಸ್ಕರ ಕಾಯ್ತಾ ಇದ್ದೀನಿ, ಸಂತೋಷ್ ರಾಮ್ ಸರ್ ಜೊತೆ ಮಾಡ್ತಿರೋ ಮೂವಿಗೋಸ್ಕರ ಕಾಯ್ತಾ ಇದ್ದೀನಿ. ಅದೇನಾದರೂ ನೀವು ನಿಮ್ಮ ಕಾನ್ಸಂಟ್ರೇಷನ್, ನಿಮ್ಮ ಟಾರ್ಗೆಟ್ ಆ್ಯಂಡ್ ನಿಮ್ಮ ಇಷ್ಟ ಚೇಂಜ್ ಮಾಡ್ಕೊಂಡಿದ್ದೀರ ಅಂದರೆ ನಮ್ಮ ಏನಾಗಿದೆ ಇವತ್ತು ನನಗೆ ಯೂನಿಟಿ ಖಂಡಿತ ಹಾಳಾಗುತ್ತೆ. ಪ್ರತಿಯೊಬ್ಬರು ಜೇಮ್ಸ್ಗೋಸ್ಕರ ಸದ್ಯಕ್ಕೆ ಫೋಕಸ್ ಮಾಡಿ. ಬಿಕಾಸ್ ಜೇಮ್ಸ್ ಅನ್ನೋದು ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ. ಆಯಿತು, ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಬೀನ್ ಕಂಪ್ಲೀಟೆಡ್, ಬಟ್ ಇನ್ನು ನಡೀತಾ ಇದೆ. ಜೇಮ್ಸ್ ಅನ್ನೋದು ಚೇತನ್ ಸರ್ ಅವ್ರ ಡ್ರೀಮ್ ಪ್ರಾಜೆಕ್ಟ್. ಅವ್ರು ತುಂಬ ವರ್ಷದಿಂದ ಕಾಯ್ತಾ ಇರುವಂಥ ಪ್ರಾಜೆಕ್ಟ್. ಆ್ಯಂಡ್ ನಮ್ಮ ಫ್ಯಾನ್ಸ್ ಕೂಡ ಯಾವಾಗ ಜೇಮ್ಸ್ ಬೋಲೋ ಜೇಮ್ಸ್ ಸಾಂಗ್ ಬಂತು ಅವಾಗಿಂದ ನಾವು ಕಾಯ್ತಾನೆ ಇದ್ದೀವಿ. ಯಾವಾಗ ಚೇತನ್ ಕುಮಾರ್ ಅವರು ಚಂದನ್ ಶೆಟ್ಟಿ ಅವ್ರ ಜೊತೆ ಮೋಷನ್ ಪೋಸ್ಟರ್ ಬಿಟ್ಟರು ಅವಾಗಿಂದ ನಾವು ಕಾಯ್ತಾ ಇದ್ದೀವಿ ನಾವು ಅಪ್ಪು ಬಾಸ್ನ ನೋಡಬೇಕು ಅಂತ. ಈ ಮೂವಿಲಿ ನಾವು ಅಪ್ಪು ಬಾಸ್ ಹೆಸರು ಬಂದುಬಿಟ್ಟು ಸಂತೋಷ್ ಅಂತ. ಸೊ ಇಟ್ಸ್ ಗೋಣ ಪಕ್ಕಾ ಮಾಸ್ ಮೂವಿ, ಪಕ್ಕಾ ಮಾಸ್ ಅಷ್ಟೇ. ಫಸ್ಟ್ ಲುಕ್ ನೋಡಿದ್ರೆ, ಸಾಂಗ್ ಕೇಳಿಸ್ಕೊಂಡ್ರೆ, ಮೋಷನ್ ಪೋಸ್ಟರ್ ರೀಸೆಂಟ್ ನಾವು ಅಪ್ಪು ಬಾಸ್ ಲಾಸ್ಟ್ ಬರ್ತ್ಡೇಗೆ ರಿಲೀಸ್ ಆದಾಗ ಅದನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತಿರೋದೆಲ್ಲ ಒಂದೇ, ಇಟ್ ಇಸ್ ಪಕ್ಕಾ ಮಾಸ್ ಮೂವಿ. ಒಳ್ಳೆ ಬಜೆಟ್ ಇರುವಂಥ ಮೂವಿ. ಕಿಶೋರ್ ಪ್ರೊಡಕ್ಷನ್ಸ್ ಅವರು ಪ್ರೊಡ್ಯೂಸ್ ಮಾಡ್ತಿರುವಂಥ ಮೂವಿ. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ಗೆ ಇಟ್ ಇಸ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್. ಆ್ಯಂಡ್ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಒಂದು ಹೇಳ್ತೀನಿ, ಇದು ಕಾಂಟ್ರವರ್ಸಿ ಆಗ್ಬೋದು, ಇಲ್ಲ ನಿಮ್ಗೆ ಇಷ್ಟ ಆಗ್ಬೋದು, ಇದು ಏನಾದರೂ ಆಗ್ಬೋದು. ನೋಡಿ, ನಾನು ಮತ್ತೆ ಹೇಳ್ತಿದ್ದೀನಿ, ಪವರ್ ಹೌಸ್ ಈಸ್ ಅ ಚಾನಲ್ ಫಾರ್ ಆಲ್ ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಅಪ್ಪು ಬಾಸ್ ಫಾಲೋವರ್ಸ್. ನಾನು ಹಿಂಗೆ ಹೇಳ್ತಲ್ಲ ಬೇರೆಯವ್ರ ಬಗ್ಗೆ ವಿಡಿಯೋ ಮಾಡಲ್ಲ ಅಂತ. ಪ್ರತಿಯೊಬ್ಬರನ್ನ ಸಪೋರ್ಟ್ ಮಾಡಬೇಕು ನಾವು. ಅಪ್ಪು ಬಾಸ್ ಫ್ಯಾನ್ಸ್ ಆದರೂ ಆಗಲಿ, ಕನ್ನಡಿಗರಾದರೂ ಆಗಲಿ, ನಾವೆಲ್ಲರನ್ನ ಸಪೋರ್ಟ್ ಮಾಡಬೇಕು. ಎಲ್ಲರನ್ನ ಸಪೋರ್ಟ್ ಮಾಡ್ತೀವಿ. ಬೇರೆಯವ್ರ ಬಗ್ಗೆ ಕೂಡ ವೀಡಿಯೋಸ್ ಮಾಡ್ತೀನಿ. ಬಟ್ ಮೇನ್ಲಿ ಇಟ್ ಇಸ್ ಪವರ್ ಹೌಸ್. ನನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಿದೆ. ಬ್ಯಾಕ್ಗ್ರೌಂಡ್ ನಾನು ಹಾಕ್ತೀನಿ. 35,000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹೇಳಿದ್ನೆಲ್ಲ ಗೊತ್ತಿಲ್ಲ, ಬಟ್ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡ್ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಲವೇ ದಿವಸದಲ್ಲಿ ಚೇಂಜ್ ಆಗುತ್ತೆ. ನಮ್ಮ ಅಪ್ಪು ಬಾಸ್ನ ನಾನು ಯಾವತ್ತಿಗೂ ಬಿಟ್ಕೊಡಲ್ಲ. ನೀವು ಎಷ್ಟೇ ಟ್ರೋಲ್ ಮಾಡಿದ್ರು, ನೀವೇನೇ ಮಾಡಿದ್ರು, ಈಸ್ ಆಲ್ವೇಸ್ ಮೈ ಬಾಸ್, ಈಸ್ ಆಲ್ವೇಸ್ ಮೈ ಹೀರೋ, ಈಸ್ ಮೈ ಇನ್ಸ್ಪಿರೇಷನ್, ಈಸ್ ಮೈ ಮೋಟಿವೇಶನ್. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.